ಯೋಚನೆ ಮಾಡಿ, ನೀವು ಇವತ್ತು ರಾತ್ರಿ ಮಲಗಿ ಬೆಳಿಗ್ಗೆ ಏಳುವಷ್ಟರಲ್ಲಿ ವರ್ಷ 2026ರಿಂದ ನೇರವಾಗಿ 2056ಕ್ಕೆ ತಲುಪಿದರೆ ಹೇಗಿರುತ್ತೆ? ಇಡೀ ಜಗತ್ತೇ ಬದಲಾಗಿರುತ್ತೆ ಅಲ್ವಾ? ಇಂತಹದೇ ಒಂದು ನಂಬಲಾಗದ ಘಟನೆ ಮಾರ್ಚ್ 2003ರಲ್ಲಿ ಅಮೆರಿಕದಲ್ಲಿ ನಡೆದಿತ್ತು. ಅಲ್ಲಿ FBI ಅಧಿಕಾರಿಗಳು ಒಬ್ಬ 44 ವರ್ಷದ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದ. ಅವನ ಹೆಸರು ಆಂಡ್ರೋ ಕ್ಯಾಲ್ಸನ್. ಇವನು ಮಾಡಿದ ಅಪರಾಧ ಏನು ಗೊತ್ತಾ? ಶೇರ್ ಮಾರ್ಕೆಟ್ ಇತಿಹಾಸದಲ್ಲೇ ಯಾರೂ ಮಾಡಲಾಗದ ಜಾದೂ ಮಾಡಿದ್ದ. ಆಂಡ್ರೋ ಎನ್ನುವ ಒಬ್ಬ ವ್ಯಕ್ತಿ ಕೇವಲ 2 ವಾರಗಳಲ್ಲಿ ಬರೋಬ್ಬರಿ $800 ಹೂಡಿಕೆ ಮಾಡಿ ಬರೋಬ್ಬರಿ $356 ಮಿಲಿಯನ್ ಸಂಪಾದನೆ ಮಾಡಿದ್ದ. ಅಂದರೆ ಇವನ ಕೈ ಇಟ್ಟಿದ್ದೆಲ್ಲ ಚಿನ್ನ ಆಗಿತ್ತು. ಯಾವ ಶೇರ್ ಮೇಲೆ ಹೋಗುತ್ತದೆ, ಯಾವ ಶೇರ್ ಕೆಳಗೆ ಬೀಳುತ್ತದೆ ಅನ್ನೋದು ಇವನಿಗೆ ಮುಂಚಿತವಾಗಿಯೇ ಗೊತ್ತಿತ್ತು. FBIಗೆ ಇವನ ಮೇಲೆ ಭೀಕರವಾದ ಶಂಕೆ ಬಂತು. ಇವನ್ಯಾರೋ ಇನ್ಸೈಡ್ ಟ್ರೇಡರ್ ಅಕ್ರಮವಾಗಿ ಮಾಹಿತಿ ಕದ್ದಿದ್ದಾನೆ ಅಂತ ಲಾಕಪ್ಗೆ ಹಾಕಿ ವಿಚಾರಿಸಿದ್ರು. ಆದರೆ ಆ ವ್ಯಕ್ತಿ ಕೊಟ್ಟ ಉತ್ತರ ಇಡೀ FBIನ ತಲೆ ತಿರುಗುವಂತೆ ಮಾಡಿತ್ತು. ಅವನು ಹೇಳಿದ, ನಾನು ಈ ಕಾಲದವನು ಅಲ್ಲಿವೇ ಅಲ್ಲ, ನಾನು 250 ವರ್ಷಗಳ ಮುಂದಿನ ಭವಿಷ್ಯದಿಂದ, ಅಂದರೆ ಇಯರ್ 2756 ವರ್ಷದಿಂದ ಬಂದಿರೋ ಟೈಮ್ ಟ್ರಾವೆಲರ್ ಅಂತ. FBI ಅಧಿಕಾರಿಗಳು ಇವನು ಹುಚ್ಚನೇ ಇರಬೇಕು ಅಂತ ಅಂದುಕೊಂಡ್ರು. ಆದರೆ ಶಾಕಿಂಗ್ ವಿಷಯ ಏನೆಂದ್ರೆ, ಇಡೀ ಅಮೇರಿಕದ ಡಾಟಾಬೇಸ್ ಹುಡುಕಿದ್ರು 2002ಕ್ಕಿಂತ ಮುಂಚೆ ಆ ಆಂಡ್ರೋ ಅನ್ನೋ ಹೆಸರಿನ ಯಾವುದೇ ವ್ಯಕ್ತಿಯ ಜನನ ಪ್ರಮಾಣವಾಗಲಿ ID ಆಗಲಿ ಈ ಭೂಮಿ ಮೇಲೆ ಇಲ್ಲವೇ ಇಲ್ಲ. ಅಷ್ಟೇ ಅಲ್ಲ, ಕೋರ್ಟ್ ವಿಚಾರಣೆಯ ಮುನ್ನವೇ ಆತ ಕಣ್ಮರೆಯಾದ. ಇವತ್ತಿಗೂ ಪತ್ತೆನೇ ಇಲ್ಲ. ಹಾಗಾದ್ರೆ ನಿಜವಾಗಿಯೂ ಟೈಮ್ ಟ್ರಾವೆಲ್ ಅಥವಾ ಕಾಲದ ಪ್ರಯಾಣ ಸಾಧ್ಯನಾ? ಇದು ಬರೀ ಸಿನಿಮಾದ ಕಲ್ಪನೆನಾ ಅಥವಾ ಇದರ ಹಿಂದೆ ಏನಾದರೂ ಅಸಲಿ ವಿಜ್ಞಾನವಿದೆಯಾ? ಇವತ್ತಿನ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನಾವೆಲ್ಲರೂ ಮನೆಯಲ್ಲೇ ಕುಳಿತು ಒಂದು ಕಾಲದ ಆಳಕ್ಕೆ ಇಳಿದು ಅದರ ರಹಸ್ಯದ ಕಥೆಯ ರೂಪದಲ್ಲಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ. ನಾವೆಲ್ಲ ಟೈಮ್ ಟ್ರಾವೆಲ್ ಅಂದ ಕ್ಷಣ ನಮಗೆ ಫಸ್ಟ್ ನೆನಪಾಗುವುದು ಸಿನಿಮಾಗಳನ್ನ. 1895ರಲ್ಲಿ H.G. ವೆಲ್ಸ್ ಅನ್ನೋ ರೈಟರ್ ದಿ ಟೈಮ್ ಮಷೀನ್ ಅನ್ನೋ ಅದ್ಭುತ ಕಾದಂಬರಿಯನ್ನ ಬರೆದ್ರು. ಅಲ್ಲಿಂದ ಶುರುವಾದ ಈ ಕ್ರೇಜ್ ಇವತ್ತಿಗೂ ನಿಂತಿಲ್ಲ. ಹಾಲಿವುಡ್ ಆಗಿರ್ಲಿ, ಬಾಲಿವುಡ್ ಆಗಿರ್ಲಿ, ಎಲ್ಲಾ ಸಿನಿಮಾಗಳಲ್ಲಿ ಟೈಮ್ ಟ್ರಾವೆಲ್ ಅನ್ನೋದು ಅದು ಒಂದು ದೊಡ್ಡ ಲೋಕ, ಒಂದು ದೊಡ್ಡ ಮಷೀನ್ ಇರುತ್ತೆ. ಅದರಿಂದ ಕೂತು ಕೇವಲ ಬಟನ್ ಒತ್ತಿದ್ರೆ ಸಾಕು, ನಮಗೆ ಬೇಕಾದ ವರ್ಷಕ್ಕೆ ಜಂಪ್ ಆಗಬಹುದು ಅಂತ ತೋರಿಸ್ತಾರೆ. ಆದರೆ ಸಿನಿಮಾನೇ ಬೇರೆ, ಅಸಲಿಗೆ ರಿಯಾಲಿಟಿನೇ ಬೇರೆ. ಇವೆಲ್ಲವನ್ನು ನೋಡಿದಾಗ ನಮಗೆ ಅನ್ಸುತ್ತೆ, ಇವೆಲ್ಲ ಬರೀ ಕಲ್ಪನೆ, ಸೈನ್ಸ್ ಫಿಕ್ಷನ್, ರಿಯಲ್ ಲೈಫ್ ನಲ್ಲಿ ಇದ್ಯಾವ ಸಾಧ್ಯ ಇಲ್ಲ ಅಂತ. ಆದ್ರೆ ಇಲ್ಲಿರೋದು ಟ್ವಿಸ್ಟ್. ಸಿನಿಮಾದಲ್ಲಿ ತೋರಿಸೋ ಕೆಲವು ವಿಷಯಗಳು ಕಂಪ್ಲೀಟ್ ಅನ್ಸೈಡ್ ಆಗಿದ್ರು ಇದರಲ್ಲಿರುವ ಕೆಲವು ಕಲ್ಪನೆಗಳು ಇವತ್ತಿನ ಮಾಡರ್ನ್ ಸೈನ್ಸ್ ಪ್ರಕಾರ 100ಕ್ಕೆ 100ರಷ್ಟು ನಿಜ. ಹೌದು, ವಿಜ್ಞಾನಿಗಳ ಪ್ರಕಾರ ಟೈಮ್ ಟ್ರಾವೆಲ್ ಸಾಧ್ಯವಿದೆ. ಅದು ಹೇಗೆ ಅನ್ನೋದನ್ನ ತಿಳಿಯೋಣ. ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಅವರ ಈ ಸೀಕ್ರೆಟ್ ಥಿಯರಿಯನ್ನ ತಿಳಿಯೋಣ. ನೋಡಿ, ಇಲ್ಲಿ ವಿಜ್ಞಾನದ ಪ್ರಕಾರ ಭವಿಷ್ಯ ಅಂದರೆ ಫ್ಯೂಚರ್ಗೆ ಟೈಮ್ ಟ್ರಾವೆಲ್ ಮಾಡೋದು ಇವತ್ತಿಗೂ ಸಾಧ್ಯವಿದೆ. ಇದರ ಅಸಲಿ ರಹಸ್ಯವನ್ನು ಬಿಚ್ಚಿಟ್ಟಿದ್ದು ಬೇರೆ ಯಾರು ಅಲ್ಲ, ಮಹಾನ್ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್. ಐನ್ಸ್ಟೈನ್ಗಿಂತ ಮುಂಚೆ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ಐಸಾಕ್ ನ್ಯೂಟನ್ ಒಂದು ಮಾತನ್ನ ಹೇಳಿದ್ರು. ಅವರ ಪ್ರಕಾರ ಕಾಲ ಅಥವಾ ಸಮಯ ಅನ್ನೋದು ಒಂದು ಕಾನ್ಸ್ಟೆಂಟ್ ವಿಷಯ. ಅಂದರೆ ನೀವು ಭೂಮಿ ಮೇಲೆ ಇದ್ದರೂ, ಮಂಗಳ ಗ್ರಹದಲ್ಲಿ ಇದ್ದರು ಅಥವಾ ಬಾಹ್ಯಾಕಾಶದಲ್ಲಿ ತೇಲುತ್ತಾ ಇದ್ದರು, ಸಮಯ ಎಲ್ಲರಿಗೂ ಒಂದೇ ವೇಗದಲ್ಲಿ ಓಡ್ತಾ ಇರುತ್ತೆ ಅಂದುಕೊಂಡಿದ್ದರು. ಆದರೆ ಐಸಾಕ್ ನ್ಯೂಟನ್ ಬಂದು ಹೇಳಿದ್ರು, ನ್ಯೂಟನ್ ಅವರೇ, ನೀವು ಹೇಳುತ್ತಿರುವುದು ತಪ್ಪು, ಸಮಯ ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ ಅಂತ. ಐನ್ಸ್ಟೈನ್ ಕಾಲವನ್ನ ಒಂದು ವಿಭಿನ್ನ ದೃಷ್ಟಿಕೋನದಲ್ಲಿ ನೋಡಿದರು. ಅವರು ಹೇಳಿದ್ರು, ಸಮಯ ಅನ್ನೋದು ಒಂದು ನದಿಯ ಹಾಗೆ. ನದಿಯ ನೀರು ಕೆಲವು ಕಡೆ ನಿಧಾನವಾಗಿ ಹರಿದರೆ ಇನ್ನೂ ಕೆಲವು ಕಡೆ ರಭಸದಿಂದ ಅತಿ ವೇಗದಿಂದ ಹರಿಯುತ್ತದೆ. ಅದೇ ರೀತಿ ಸಮಯ ವೇಗದ ಕೂಡ ಬದಲಾಗುತ್ತದೆ. ಇದನ್ನೇ ವಿಜ್ಞಾನ ಭಾಷೆಯಲ್ಲಿ ಟೈಮ್ ಡೈಲೇಷನ್ ಅಂತ ಕರೆಯುತ್ತಾರೆ. ಈ ಸಮಯ ಹರಿಯುವುದನ್ನು ನಾವು ಹೇಗೆ ಬದಲಾಯಿಸಬಹುದು ಗೊತ್ತಾ? ಅದಕ್ಕೆ 2 ದಾರಿಗಳಿವೆ. ಮೊದಲನೇದು ವೇಗ. ಐನ್ಸ್ಟೈನ್ ಸಿದ್ಧಾಂತದ ಪ್ರಕಾರ ಯಾವುದೇ ಒಂದು ವಸ್ತು ವೇಗವಾಗಿ ಚಲಿಸುತ್ತಿದೆಯೋ ಅದಕ್ಕೆ ಸಮಯ ಅಷ್ಟೇ ನಿಧಾನವಾಗಿ ಆಗುತ್ತಾ ಹೋಗುತ್ತದೆ. ಅಂದರೆ ಅತಿ ವೇಗದಲ್ಲಿ ಪ್ರಯಾಣ ಮಾಡುವ ವ್ಯಕ್ತಿಗೆ ವಯಸ್ಸು ನಿಧಾನವಾಗಿ ಆಗುತ್ತದೆ. ಇದು ಕೇವಲ ಯಾವುದೇ ಮಂತ್ರವಾದ ಅನಿಸಬಹುದು, ಆದರೆ ಇದನ್ನ 1991ರಲ್ಲಿ ವಿಜ್ಞಾನಿಗಳು ಅತ್ಯಂತ ನಿಖರವಾಗಿ ಆಟೋಮಿಕ್ ಕ್ಲಾಕ್ ಬಳಸಿ ಸಾಬೀತುಪಡಿಸಿದರು. ಅವರು 2 ಒಂದೇ ಸಮಯ ತೋರಿಸುವ ಗಡಿಯಾರವನ್ನು ತೆಗೆದುಕೊಂಡರು. ಒಂದನ್ನ ಭೂಮಿ ಮೇಲೆ ಇಟ್ಟು ಇನ್ನೊಂದನ್ನ ಅತಿ ವೇಗವಾಗಿ ಹೋಗುವ ಏರೋಪ್ಲೇನ್ ನಲ್ಲಿ ಇಟ್ಟು ಇಡೀ ಜಗತ್ತನ್ನೇ ಸುತ್ತರಿಸಿ ತಂದ್ರು. ಆಮೇಲೆ 2 ಗಡಿಯಾರಗಳನ್ನ
ಒಟ್ಟಿಗೆ ಇಟ್ಟು ನೋಡಿದಾಗ ವಿಜ್ಞಾನಿಗಳೇ ಶಾಕ್ ಆದ್ರು. ಏಕೆಂದರೆ ಏರೋಪ್ಲೇನ್ ನಲ್ಲಿ ಜಗತ್ತು ಸುತ್ತಿ ಬಂದ ಗಡಿಯಾರ ಭೂಮಿ ಮೇಲಿದ್ದ ಗಡಿಯಾರಕ್ಕಿಂತ ಕೆಲವು ನ್ಯಾನೋ ಸೆಕೆಂಡ್ಗಳಷ್ಟು ಹಿಂದೆ ಇತ್ತು. ಅಂದರೆ ವೇಗವಾಗಿ ಚಲಿಸುವ ಗಡಿಯಾರಕ್ಕೆ ಸಮಯ ನಿಧಾನವಾಗಿ ಆಗುತ್ತದೆ. ಹಾಗಾದ್ರೆ ಥಿಯರಿ ಪ್ರಕಾರ ಯೋಚನೆ ಮಾಡಿ, ಇವತ್ತು ಬೆಳಕಿನ ವೇಗದಲ್ಲಿ ಚಲಿಸುವ ಒಂದು ಸೂಪರ್ ರಾಕೆಟ್ ತಯಾರಿಸಿದರೆ ಅದರೊಳಗೆ ನೀವು ಕೂತು ಬಾಹ್ಯಾಕಾಶದಲ್ಲಿ ಕೇವಲ 10 ವರ್ಷ ಕಳೆದು ವಾಪಸ್ ಭೂಮಿಗೆ ಬಂದರೆ ಏನಾಗಿರ್ಬೋದು ಗೊತ್ತಾ? ನೀವು ಭೂಮಿಗೆ ಕಾಲಿಟ್ಟು ಬರೋಬ್ಬರಿ 9,000 ವರ್ಷಗಳು ಕಳೆದು ಹೋಗಿರ್ತವೆ. ಅಂದರೆ ನೀವು ನೇರವಾಗಿ 9,000 ವರ್ಷಗಳ ಮುಂದಿನ ಭವಿಷ್ಯಕ್ಕೆ ಟೈಮ್ ಟ್ರಾವೆಲ್ ಮಾಡ್ತೀರಿ. ಆದರೆ ಇವತ್ತಿನ ದಿನ ನಮ್ಮ ಹತ್ರ ಅಷ್ಟೊಂದು ವೇಗದ ರಾಕೆಟ್ ಇಲ್ಲ ಅಷ್ಟೇ. ಆದರೆ ಸ್ನೇಹಿತರೆ, ವೇಗ ಮಾತ್ರವಲ್ಲ ಭವಿಷ್ಯಕ್ಕೆ ಹೋಗುವ ಇನ್ನೊಂದು ಭಯಾನಕ ದಾರಿ ಇದೆ. ಅದೇ ಗುರುತ್ವಾಕರ್ಷಣೆ. ಅದನ್ನ ತಿಳಿಯೋಣ. ನೋಡಿ, ಹಿಂಗೆ ಭವಿಷ್ಯಕ್ಕೆ ಟೈಮ್ ಟ್ರಾವೆಲ್ ಮಾಡೋಕೆ ಬರೀ ಸ್ಪೀಡ್ ಅಷ್ಟೇ ಅಲ್ಲ, ಐನ್ಸ್ಟೈನ್ ಹೇಳಿದ ಇನ್ನೊಂದು ದಾರಿ ಇದೆ, ಅದೇ ಗುರುತ್ವಾಕರ್ಷಣೆ. ಐನ್ಸ್ಟೈನ್ ನಮಗೆ ಒಂದು ಸೂಪರ್ ಐಡಿಯಾ ಕೊಟ್ಟಿದ್ದಾರೆ. ಇಡೀ ಬ್ರಹ್ಮಾಂಡವನ್ನು ಒಂದು ದೊಡ್ಡ ಬಟ್ಟೆ ತರ ಊಹೆ ಮಾಡಿಕೊಳ್ಳಿ. ಇದನ್ನ ವಿಜ್ಞಾನದಲ್ಲಿ ಸ್ಪೇಸ್ ಟೈಮ್ ಫ್ಯಾಬ್ರಿಕ್ ಅಂತಾರೆ. ಈ ಬಟ್ಟೆಯ ಮೇಲೆ ನೀವು ಒಂದು ಭಾರವಾದ ಕಬ್ಬಿಣದ ಚೆಂಡನ್ನ ಇಟ್ಟರೆ ಏನಾಗುತ್ತೆ? ಆ ಬಟ್ಟೆ ಕೆಳಗೆ ಕುಸಿಯುತ್ತದೆ ಅಲ್ವಾ? ಅದೇ ರೀತಿ ಬ್ರಹ್ಮಾಂಡದಲ್ಲಿರೋ ಒಂದು ದೊಡ್ಡ ದೊಡ್ಡ ಗ್ರಹಗಳು ಮತ್ತು ನಕ್ಷತ್ರಗಳು ಈ ಸ್ಪೇಸ್ ಟೈಮ್ ಬಟ್ಟೆಯನ್ನ ಕೆಳಗೆ ಜಗ್ಗುತ್ತವೆ. ಐನ್ಸ್ಟೈನ್ ನಿಯಮದ ಪ್ರಕಾರ ಇಲ್ಲಿ ಗುರುತ್ವಾಕರ್ಷಣೆ ಅಥವಾ ತೂಕ ಅತಿ ಹೆಚ್ಚಾಗಿರುತ್ತೋ ಅಲ್ಲಿ ಬಟ್ಟೆ ಜಾಸ್ತಿ ಭಾರವಾಗಿರುತ್ತೆ ಮತ್ತು ಅಲ್ಲಿ ಸಮಯ ವೇಗ ತುಂಬಾ ನಿಧಾನವಾಗಿರುತ್ತೆ. ಇಡೀ ಬ್ರಹ್ಮಾಂಡದಲ್ಲಿಯೇ ಅತ್ಯಂತ ತೂಕ ಇರೋ ಅತಿ ಹೆಚ್ಚು ಗುರುತ್ವಾಕರ್ಷಣೆ ಇರುವ ಜಾಗ ಯಾವುದು ಗೊತ್ತಾ? ಅದೇ ಬ್ಲ್ಯಾಕ್ ಹೋಲ್. ಇದು ಎಷ್ಟು ಶಕ್ತಿಶಾಲಿ ಅಂತ ಅಂದ್ರೆ ಒಂದು ಕಡೆ ಬರೋ ಬೆಳಕನ್ನೇ ನುಂಗಿ ನೀರು ಕುಡಿಯುತ್ತೆ. ಒಂದು ವೇಳೆ ನೀವು ಸ್ಪೇಸ್ ಶಿಪ್ ನ ತಗೊಂಡು ಬ್ಲ್ಯಾಕ್ ಹೋಲ್ ಕಕ್ಷದ ಕಡೆಗೆ ಹೋಗಿ ಅಲ್ಲಿ ಬರೀ 1 ಗಂಟೆಗಳ ಕಾಲ ಕಳೆದು ವಾಪಸ್ ಭೂಮಿಗೆ ಬಂದ್ರೆ ಏನಾಗುತ್ತೆ ಗೊತ್ತಾ? ನೀವು ಭೂಮಿಗೆ ಬಂದು ನೋಡುವಷ್ಟರಲ್ಲಿ ಅಲ್ಲಿ ಬರೋಬ್ಬರಿ 7 ವರ್ಷ ಕಳೆದು ಹೋಗಿರುತ್ತೆ. ಅಂದರೆ ನಿಮ್ಮ ವಯಸ್ಸು ಬರೀ 1 ಗಂಟೆ ಜಾಸ್ತಿ ಆಗಿರುತ್ತೆ. ಭೂಮಿ ಮೇಲಿರೋ ನಿಮ್ಮ ಸ್ನೇಹಿತನಿಗೆ 7 ವರ್ಷ ವಯಸ್ಸಾಗಿರುತ್ತೆ. ಇದು ಸಿನಿಮಾದ ಕಲ್ಪನೆ ಅಲ್ಲ, 100% ಸೈಂಟಿಫಿಕ್ ರಿಯಾಲಿಟಿ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರುವುದು, ನಾವೆಲ್ಲರೂ ಮನೆಯಲ್ಲೇ ಕೂತಿರ್ತೀವಿ, ನಮಗೆ ಬ್ಲ್ಯಾಕ್ ಹೋಲ್ ಏನು ಸಂಬಂಧ ಅಂತ. ಆದರೆ ಸ್ನೇಹಿತರೆ, ಗುರುತ್ವಾಕರ್ಷಣೆ ಟೈಮ್ ಟ್ರಾವೆಲ್ ಸಿದ್ಧಾಂತ ಇವತ್ತು ನಿಮ್ಮ ಕೈಯಲ್ಲಿರೋ ಮೊಬೈಲ್ ಫೋನ್ನಲ್ಲೂ ಕೆಲಸ ಮಾಡುತ್ತದೆ. ಹೌದು, ನಾವು ದಿನಾಲು ಬಳಸುವ GPS ಅಥವಾ ಗೂಗಲ್ ಮ್ಯಾಪ್ ಇದೇ ಥಿಯರಿ ಮೇಲೆ ರನ್ ಆಗುತ್ತದೆ. ಬಾಹ್ಯಾಕಾಶದಲ್ಲಿರುವ GPS ಸ್ಯಾಟಲೈಟ್ ಭೂಮಿಯ ಗುರುತ್ವಾಕರ್ಷಣೆಯಿಂದ ಸ್ವಲ್ಪ ದೂರವೇ ಇದೆ. ಹಾಗಾಗಿ ಭೂಮಿ ಮೇಲಿರೋ ನಮಗಿಂತ ಬಾಹ್ಯಾಕಾಶದಲ್ಲಿರುವ ಆ ಸ್ಯಾಟಲೈಟ್ಗಳಿಗೆ ಸಮಯ ಪ್ರತಿದಿನ 45 ಮೈಕ್ರೋ ಸೆಕೆಂಡ್ ವೇಗವಾಗಿ ಓಡುತ್ತದೆ. ವಿಜ್ಞಾನಿಗಳು ದಿನಾಲು ಆ ಸ್ಯಾಟಲೈಟ್ ಗಡಿಯಾರವನ್ನು ಭೂಮಿಯ ಸಮಯ ಮ್ಯಾಚ್ ಮಾಡದ ಹೋದ್ರೆ, ಇವತ್ತು ನೀವು ಗೂಗಲ್ ಮ್ಯಾಪ್ ಹಾಕೊಂಡು ಬೆಂಗಳೂರಿಗೆ ಹೋದ್ರೆ ಅದು ನಿಮ್ಮನ್ನ ಯಾವುದೇ ಕಾಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಿಲ್ಲಿಸಿ ಬಿಡುತ್ತೆ. ಅಷ್ಟರ ಮಟ್ಟಿಗೆ ಟೈಮ್ ಡೈಲೇಷನ್ ನಮ್ಮ ಮಧ್ಯೆ ಇರುತ್ತೆ. ಭವಿಷ್ಯಕ್ಕೆ ಹೋಗೋದು ಸರಿ, ನಮ್ಮ ಮೊಬೈಲ್ನಲ್ಲೂ ಇದು ಪ್ರೂವ್ ಆಗಿದೆ. ಆದರೆ ನಮ್ಮ ಗತಕಾಲ ಅಂದರೆ ನಮ್ಮ ಪಾಸ್ಟ್ಗೆ ಹೋಗಿ ತಪ್ಪುಗಳನ್ನು ಸರಿಪಡಿಸೋಕೆ ಸಾಧ್ಯನಾ? ಅಲ್ಲಿ ಬರೋದು ಜಗತ್ತಿನ ಅತಿ ದೊಡ್ಡ ಕನ್ಫ್ಯೂಷನ್ ಮತ್ತು ವಿಜ್ಞಾನಿಗಳ ಸ್ಟೀಫನ್ ಹಾಕಿಂಗ್ ಅದರ ಆ ಸೀಕ್ರೆಟ್ ಪಾರ್ಟಿ. ನೋಡಿ, ಭವಿಷ್ಯಕ್ಕೆ ಹೋಗೋದು ವಿಜ್ಞಾನಿಗಳ ಪ್ರಕಾರ ಓಕೆ, ಆದರೆ ಭೂತಕ್ಕೆ ಅಂದರೆ ನಮ್ಮ ಪಾಸ್ಟ್ಗೆ ಟೈಮ್ ಟ್ರಾವೆಲ್ ಮಾಡೋದು ಸಾಧ್ಯನಾ? ಈ ಪ್ರಶ್ನೆ ಉತ್ತರ ಹುಡ್ಕೋಕೆ 2009 ಜೂನ್ 28 ಜಗತ್ಪ್ರಸಿದ್ಧ ವಿಜ್ಞಾನಿಯಾದ ಸ್ಟೀಫನ್ ಹಾಕಿಂಗ್ ಒಬ್ಬ ವಿಚಿತ್ರವಾದ ಪಾರ್ಟಿಯನ್ನು ಹಮ್ಮಿಕೊಂಡಿದ್ದ. ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ನಡೆದ ಈ ಪಾರ್ಟಿಯಲ್ಲಿ ಬಲೂನ್, ಕೇಕ್, ಶಾಂಪಿಂಗ್ ಎಲ್ಲ ರೆಡಿಯಾಗಿತ್ತು. ಆದರೆ ಆಚಾರ್ಯ ಅಂದೇ ಪಾರ್ಟಿ ಮುಗಿಯುವವರೆಗೂ ಅಲ್ಲಿಗೆ ಒಬ್ಬ ಗೆಸ್ಟ್ ಕೂಡ ಬರಲಿಲ್ಲ. ಆ ಪಾರ್ಟಿಯ ಇನ್ವಿಟೇಷನ್ ಕಾರ್ಡ್ ಅನ್ನು ಹಾಕಿಂಗ್ ಅವನು ಪಾರ್ಟಿ ಮುಗಿದು ಮರುದಿನ ರಿಲೀಸ್ ಮಾಡಿದ್ದ. ಅವನ ಐಡಿಯಾ ಏನಿತ್ತಪ್ಪ ಅಂದ್ರೆ, ಭವಿಷ್ಯದಲ್ಲಿ ಯಾರಾದರೂ ಟೈಮ್ ಮಿಷನ್ ನ ಕಂಡುಹಿಡಿದಿದ್ರೆ ಅವರು ಇತಿಹಾಸದ ಈ ಕಾರ್ಡ್ ನೋಡಿ ಕಾಲದ ಹಿಂದಕ್ಕೆ ಪಯಣಿಸಿ ನನ್ನ ಪಾರ್ಟಿಗೆ ಬರ್ತಾರೆ ಅಂತ. ಆದರೆ ಯಾರೂ ಬರಲಿಲ್ಲ. ಇದರ ಅರ್ಥ ಭೂತಕ್ಕೆ ಬರೋದು ಇಂಪಾಸಿಬಲ್ ಅಂತ ಹಾಕಿಂಗ್ ವಾದಿಸಿದ್ದ. ಯಾಕೆಂದ್ರೆ ಒಂದು ವೇಳೆ ನಾವು ಭೂತಕಾಲಕ್ಕೆ ಹೋದರೆ ಇಡೀ ಬ್ರಹ್ಮಾಂಡದ ನಿಯಮವೇ ಉಲ್ಟಾ ಪಲ್ಟೆ ಆಗಿಬಿಡುತ್ತೆ. ವಿಜ್ಞಾನದಲ್ಲಿ ಇದಕ್ಕೆ ಗ್ರ್ಯಾಂಡ್ ಫಾದರ್ ಪ್ಯಾರಾಡಾಕ್ಸ್ ಅಥವಾ ತಾತನ ವಿಚಿತ್ರ ಗೊಂದಲ ಅಂತ ಕರೀತಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ತಿರ ಒಂದು ಟೈಮ್ ಟ್ರಾವೆಲ್ ಮಷಿನ್ ಇದೆ. ನೀವು ಕಾಲದ ಹಿಂದಕ್ಕೆ ಹೋಗಿ ನಿಮ್ಮ ತಾತ ಇನ್ನೂ ಚಿಕ್ಕ ಹುಡುಗನಿದ್ದಾಗ, ಅಂದರೆ ಅವರಿಗೆ ಮದುವೆ ಆಗೋಕ್ಕಿಂತ ಮುಂಚೆಯೇ ಏನೋ ಒಂದು ಅಪಘಾತ ನಡೆದು ಅವರು ತೀರಿಕೊಳ್ಳುವ ಹಾಗೆ ಮಾಡಿಬಿಡ್ತೀರಾ ಅಂದುಕೊಳ್ಳಿ. ಈಗ ಕತೆ ನೋಡಿ, ನಿಮ್ಮ ತಾತನೇ ಇಲ್ಲ ಅಂದ ಮೇಲೆ ನಿಮ್ಮ ತಂದೆ ಹುಟ್ಟೋಕೆ ಸಾಧ್ಯವಿಲ್ಲ. ನಿಮ್ಮ ತಂದೆ ಹುಟ್ಟಿಲ್ಲ ಅಂದಮೇಲೆ ಇವತ್ತು ಈ ಜಗತ್ತಿನ ಮೇಲೆ ನೀವಿರೋಕೆ ಹೇಗೆ ಸಾಧ್ಯ? ಒಂದು ವೇಳೆ ನೀವು ಹುಟ್ಟೇ ಇಲ್ಲ ಅಂದ್ರೆ ಟೈಮ್ ಮಷಿನ್ ಕಾಲದ ಹಿಂದಕ್ಕೆ ಹೋಗಿ ನಿಮ್ಮ ತಾತನನ್ನು ಅಪಘಾತಕ್ಕೆ ಸಿಲುಕಿಸಿದವರು ಯಾರು? ಇದು ಒಂಥರ
ಕೋಳಿ ಮೊಟ್ಟೆ ಮೊದಲ ಅನ್ನೋ ತರ ತಲೆ ಕೆಡಿಸುವ ಗೊಂದಲ ಅಲ್ವಾ? ಇದನ್ನ ವಿವರಿಸೋಕೆ ವಿಜ್ಞಾನಿಗಳು ಇವತ್ತು ಮಲ್ಟಿವರ್ಸ್ ಅಥವಾ ಪ್ಯಾರಲಲ್ ಯೂನಿವರ್ಸ್ ಥಿಯರಿಯನ್ನ ಹೇಳ್ತಾರೆ. ಅಂದರೆ ನೀವು ಪಾಸ್ಟ್ಗೆ ಹೋಗಿ ಏನಾದರೂ ಬದಲಾಯಿಸಿದರೆ ಅಲ್ಲಿ ಒಂದು ಹೊಸ ಪ್ರಪಂಚ ಅಥವಾ ಹೊಸ ಟೈಮ್ ಲೈನ್ ಸೃಷ್ಟಿ ಆಗುತ್ತದೆ ವಿನಃ ನೀವು ಅಸಲಿ ಪ್ರಪಂಚ ಬದಲಾಗಲ್ಲ ಅಂತ. ಇವೆಲ್ಲವನ್ನು ನೋಡಿದಾಗ ಅನ್ಸುತ್ತದೆ ಕಾಲ ಜೊತೆ ಆಟ ಆಡೋದು ಅಷ್ಟು ಸುಲಭವಲ್ಲ ಅಂತ. ಸರಿ, ಈ ವಿಡಿಯೋದಲ್ಲಿ ಶುರುವಿನಲ್ಲಿ ನಾವು ಹೇಳಿದ ಹ್ಯಾಂಡ್ರೋ ಅನ್ನೋ ಭವಿಷ್ಯದ ಟ್ರಾವೆಲ್ ಕತೆ ಅಸಲಿಗೆ ಸತ್ಯವನ್ನ ಬಿಚ್ಚಿಡೋ ಸಮಯ ಬಂದಿದೆ. ಆ ವ್ಯಕ್ತಿ ನಿಜವಾಗಿಯೂ ಜೈಲಿನಲ್ಲಿ ಮಾಯವಾಗಿದ್ದಾನ? ಅವನು ನಿಜವಾಗಿಯೂ 2756 ವರ್ಷದಿಂದ ಬಂದಿದ್ನ? ಅಸಲಿ ವಿಷಯ ಏನಪ್ಪಾ ಅಂದ್ರೆ ಈ ಕಥೆ ಸಂಪೂರ್ಣವಾಗಿ ಸುಳ್ಳು. ಹೌದು 2003ರಲ್ಲಿ ಅಮೆರಿಕದ ವೀಕ್ಲಿ ವರ್ಲ್ಡ್ ನ್ಯೂಸ್ ಅನ್ನು ಒಂದು ಹರಟೆ ಅಥವಾ ತಮಾಷೆ ಮ್ಯಾಗಝಿನ್ ಜನರಿಗೆ ಸುಮ್ಮನೆ ಎಂಜಾಯ್ ಮಾಡ್ಲಿ ಅಂತ ಈ ಸುಳ್ಳು ಕಥೆಯನ್ನ ಕಟ್ಟಿ ಪ್ರಿಂಟ್ ಮಾಡಿದ್ರು. ಆದರೆ ಆಮೇಲೆ ಯು ನ್ಯೂಸ್ ಮತ್ತು ಜಗತ್ತಿನ ಬೇರೆ ಬೇರೆ ದೊಡ್ಡ ಮೀಡಿಯಾಗಳು ಇದನ್ನು ನಿಜವಾಗಿ ಸುದ್ದಿ ಅಂದುಕೊಂಡು ಇಡೀ ಜಗತ್ತಿಗೆ ಹರಡಿಸಿ ಬಿಟ್ಟಿದ್ದವು. ಕೊನೆಗೆ ಜನರು ಇದನ್ನು ಇವತ್ತಿಗೂ ನಿಜ ಅಂತಲೇ ನಂಬ್ತಾರೆ. ಆದರೆ ಅಸಲಿಗೆ ಆಂಡ್ರೋ ಅನ್ನೋ ವ್ಯಕ್ತಿ ಈ ಭೂಮಿ ಮೇಲೆ ಇರಲೇ ಇಲ್ಲ. ಆದ್ರೆ ಕತೆ ಸುಳ್ಳಾದ್ರೂ ನಾವು ಇವತ್ತು ಈ ವಿಡಿಯೋದಲ್ಲಿ ಚರ್ಚೆ ಮಾಡಿದ ವಿಜ್ಞಾನ ಮಾತ್ರ 100% ಸತ್ಯ. ಆಲ್ಬರ್ಟ್ ಐನ್ಸ್ಟೀನ್ ಅವರ ಟೈಮ್ ರೈಸಲ್ ಇರಬಹುದು, ಬ್ಲ್ಯಾಕ್ ಹೋಲ್ ಇರಬಹುದು, ಅಥವಾ ನಮ್ಮ ಮೊಬೈಲ್ GPS ಇರಬಹುದು. ಇವೆಲ್ಲವೂ ಸಾಬೀತಾಗಿರೋ ವಿಜ್ಞಾನ. ಇದರ ಪ್ರಕಾರ ಮನುಷ್ಯ ಇವತ್ತಲ್ಲ ಮುಂದೊಂದು ದಿನ ಅತಿ ವೇಗದ ಸ್ಪೇಸ್ ಶಿಪ್ ಅನ್ನು ಕಂಡುಹಿಡಿದು ಭವಿಷ್ಯಕ್ಕೆ ಟೈಮ್ ಟ್ರಾವೆಲ್ ಮಾಡುವುದು ಗ್ಯಾರಂಟಿ. ಈಗ ನಿಮ್ಮ ಸರದಿ, ನಿಮಗೇನು ಅನ್ಸುತ್ತೆ? ಮುಂದಿನ ದಿನಗಳಲ್ಲಿ ಮನುಷ್ಯ ನಿಜವಾಗಿಯೂ ಟೈಮ್ ಮಷಿನ್ ಕಂಡು ಹಿಡಿಯಬಹುದಾ? ಒಂದು ವೇಳೆ ನಿಮಗೆ ಟೈಮ್ ಮಷಿನ್ ಸಿಕ್ಕರೆ ನೀವು ಪಾಸ್ಟ್ಗೆ ಹೋಗ್ತೀರಾ ಅಥವಾ ಭವಿಷ್ಯಕ್ಕೆ ಹೋಗ್ತೀರಾ? ಈ ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ. ಇವತ್ತಿನ ಟೈಮ್ ಟ್ರಾವೆಲ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂಥ ಇಂಟ್ರೆಸ್ಟಿಂಗ್ ಮತ್ತು ಸೈನ್ಸ್ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೋಚಕ ಕಥೆಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ